ಎಸಿನು ಸೋಫಿಯಾ ಕುರೇಶಿ ಕುಟುಂಬಸ್ಥರಿಗೆ ಸ್ವಾಮೀಜಿಗಳು ಸನ್ಮಾನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಳಗಾವಿಯ ಕೊಣ್ಣೂರ ಕುಟುಂಬದ ಗ್ರಾಮದಲ್ಲಿರುವಂತ ಸೋಫಿಯಾ ಅತ್ತೆ ಹಾಗೂ ಮಾವ ಹುಕ್ಕೇರಿ ಹಿರೇಮಠ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಹೋಗಿದ್ದಾರಲ್ಲಿ. ಕೊಣ್ಣೂರ ಮುರುಡಿ ಮಠದ ಶ್ರೀ ಡಾಕ್ಟರ್ ಪವಾಡೇಶ್ವರ ಸ್ವಾಮೀಜಿಗಳು ಕೂಡ ಸನ್ಮಾನ ಮಾಡಿದ್ದಾರೆ. ಸೊಸೆ ಬಂದು ಮನೆ ಬೆಳಗಬೇಕು ಎನ್ನುವ ವಾಡಿಕೆ ಇದೆ, ಆದ್ರೆ ನನ್ನ ಸೊಸೆ ಸೋಫಿಯಾ ಇಡೀ ದೇಶವನ್ನೇ ಬೆಳಗಿದ್ದಾಳೆ. ಬಹಳ ಹೆಮ್ಮೆಯ ಸಂಗತಿ. ಅತ್ತೆ ಮಾವ ಮಾತನಾಡಿರುವಂತಹ ವಿಚಾರ ಇದು. ನಾನು ಜಾತಿಯಲ್ಲಿ ಮುಸ್ಲಿಂ ಇರಬಹುದು, ಆದ್ರೆ ನಾನು ಮಠದ ಪರಿಸರದಲ್ಲಿ ಬೆಳೆದಿದ್ದೇನೆ, ಮಠದಲ್ಲಿ ಬೆಳೆದಿದ್ದೇನೆ. ನಾವೆಲ್ಲರೂ ಕೂಡ ದೇಶಭಕ್ತರು ಅಂತ ಸೋಫಿಯಾ ಮಾವ ಗೌಸ್ ಸಾಬ್ ಅವರು ಮಾತನಾಡಿದ್ದಾರೆ. ಸೋಫಿಯಾ ಕುರೇಶಿ ಕುಟುಂಬಸ್ಥರಿಗೆ ಸ್ವಾಮೀಜಿಗಳು ಈ ಸಂದರ್ಭದಲ್ಲಿ ಸನ್ಮಾನ ಮಾಡಿದ್ದಾರೆ. ಇಡೀ ದೇಶವೇ ಸೋಫಿಯಾ ಮತ್ತು ಯುಮಿಕಾ ಸಿಂಗ್ ಅವರ ಈ ಒಂದು ಕಾರ್ಯವೈಖರಿಗೆ ಬಹಳಷ್ಟು ಸಲ್ಯೂಟ್ ಮಾಡ್ತಾ ಇದೆ ಮತ್ತು ಹೆಮ್ಮೆಯನ್ನ ಪಡ್ತಾ ಇದೆ. ಹುಕ್ಕೇರಿ ಹಿರೇಮಠದ ಶ್ರೀಗಳು ಹೋಗಿದ್ದಾರೆ. ಕೊಣ್ಣೂರು ಮರಡಿ ಮಠದ ಡಾಕ್ಟರ್ ಪವಾಡೇಶ್ವರ ಸ್ವಾಮೀಜಿಗಳು ಕೂಡ ಹೋಗಿ ಸೋಫಿಯಾ ಅವರ ಅತ್ತೆ ಮಾವ ಅವರಿಗೆ ಇಲ್ಲಿ ಸನ್ಮಾನವನ್ನ ಮಾಡಿರೋದು. ಇನ್ನು ಸೊಸೆ ಬಂದು ಮನೆ ಬೆಳಗಬೇಕು ಅಂತಾರೆ, ಆದ್ರೆ ನನ್ನ ಸೊಸೆ ಸೋಫಿಯಾ ಇಡೀ ದೇಶವನ್ನೇ ಬೆಳಗಿದ್ದಾಳೆ. ಹೆಮ್ಮೆಯಿಂದ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಜಾತಿಯಲ್ಲಿ ಮುಸ್ಲಿಂ ಇರಬಹುದು, ನೋಡಿ ನಾನು ಧರ್ಮದಲ್ಲಿ ಮುಸ್ಲಿಂ ಇರಬಹುದು, ಆದ್ರೂ ಕೂಡ ನಾನು ಮಠದ ಪರಿಸರದಲ್ಲಿ ಬೆಳೆದಂತವನು ಅಂತ ಹೇಳಿ ಸೋಫಿಯಾ ಅವರ ಮಾವ ಗೌಸ್ ಸಾಬ್ ಅವರು ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ದೃಶ್ಯ ನೋಡಬಹುದು, ಅವರಿಗೆ ಸನ್ಮಾನಿಸಿರುವಂತ ಒಂದು ದೃಶ್ಯ. ಅದಾದ ನಂತರ ಮಾತನಾಡ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ವಿದ್ಯಾಭ್ಯಾಸ ಮಾಡಿ ಸ್ಟೇಜ್ ಬಂದ್ರಿ, ಇವ್ರದ್ದೆಲ್ಲರಿಗೂ ನಮ್ಗೆ ದೊಡ್ಡ ಆಶೀರ್ವಾದ ಐತಿ. ನಾವು ಯಾವ ಜಾತಿ ಭೇದ ಯಾವುದೂ ಇಟ್ಟಿಲ್ರಿ. ಮಕ್ಕಳಿಗೆಲ್ಲ ಅದೇ ಟ್ಯೂಷನ್ ಕೊಟ್ಕೊಂಡು ಬಂದೀನಿ, ಅದರಿಂದ ನಮಗೆಲ್ಲ ಇದು ಮಂಜು ಮುಸ್ಲಿಮ ಆ ದೇವ್ರ ಮಾಡಿ ಕೆಟ್ಟೈತಿ, ನೀವು ನೋಡ್ಕೊಂಡು ಇದು ಮಾಡ್ಲಂದ್ರು. ಅವಾಗ ಸ್ವಲ್ಪ ಕಸು ಕಡಿ ನಾವು ಇದು ಮಾಡಿದ್ವಿ. ಆ ವರ್ಷದಾಗ ಬಗ್ಗಿ ಮರಿದ್ರು ನನಗೆ ಗಂಡ ಹೋಗಿ ಅಜ್ಜಾಗಿ ಹೇಳ್ಬಿಟ್ಟು 7 ವರ್ಷ ಎನಾಲ್ ಹಾಕಾಕೈತಿಲ್ರಿ, ಅವರೇ ಎನಾಲ್ ತೆಗದ್ರಿ ಕೂದ್ಲ. ಅದರಿಂದ ನನ್ನ ಮಕ್ಕಳು ಜಡಿ ತೆಗೆದ ಬಳಕ ಅದರಿಂದ ನನಗೆ ಭಾಳ ಏನಾನ ಹಾಕತ್ರು. ಏನು ಮೈಂದ ಎಲ್ಲ ದೇವ್ರ ನೀವೆಲ್ಲ ಗುರು ನನ್ನಂತೂ ಈ ಶಿಕ್ಷಣ ಏನಿಲ್ರಿ. ಇದೆಲ್ಲ ಸತ್ಕಾರ ನೋಡಿ ನಮ್ಮ ಮನಸ್ಸು ಭಾಳ ಖುಷಿ ಆಗ್ತದೆ. ಇದೆಲ್ಲ ಆಶೀರ್ವಾದ ಅಜ್ಜಗಳದ್ರಿ. ನನ್ನ ಮಗ ಇಲ್ಲೇ ಮಲ್ಟಿಮಟ್ನಾಗ ಸ್ಕೂಲ್ ಕಲ್ತ, ಇಲ್ಲಿಂದ ಗೋಕಾಕ್ JSS ಕಾಲೇಜ್ ಕಲ್ತ, ಅಲ್ಲಿಂದ ಬೆಂಗಳೂರಿಗೆ ಹೋಗಿ ಅವ ವಿದ್ಯಾಭ್ಯಾಸ ಮಾಡಿ ಸ್ಟೇಜ್ ಬಂದ್ರಿ. ಇವ್ರದ್ದೆಲ್ಲರಿಗೂ ನಮ್ಗೆ ದೊಡ್ಡ ಆಶೀರ್ವಾದ ಐತಿ. ನಾವು ಯಾವ ಜಾತಿ ಭೇದ ಯಾವುದೂ ಇಟ್ಟಿಲ್ರಿ. ಮಕ್ಕಳಿಗೆಲ್ಲ ಅದೇ ಟ್ಯೂಷನ್ ಕೊಟ್ಕೊಂಡು ಬಂದೀನಿ, ಅದರಿಂದ ನಮಗೆಲ್ಲ ಇದು ಮುಸ್ಲಿಮ ಆ ದೇವ್ರ ಮಾಡಿ ಕೆಟ್ಟೈತಿ, ನೀವು ನೋಡ್ಕೊಂಡು ಇದು ಮಾಡ್ಲಂದ್ರು. ಅವಾಗ ಸ್ವಲ್ಪ ಕಸು ಕಡಿ ನಾವು ಇದು ಮಾಡಿದ್ವಿ. ಆ ವರ್ಷದಾಗ ಬಗ್ಗಿ ಮರಿದ್ರು ನನಗೆ ಗಂಡ ಹೋಗಿ ಅಜ್ಜಾಗಿ ಹೇಳ್ಬಿಟ್ಟು 7 ವರ್ಷ ಎನಾಲ್ ಹಾಕಾಕೈತಿಲ್ರಿ, ಅವರೇ ಎನಾಲ್ ತೆಗದ್ರಿ ಕೂದ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಬೆಳಗಾವಿಯ ರಿಪೋರ್ಟರ್ ರಾಜೇಶ್ ಹುಗಾರ್. ನಿಜಕ್ಕೂ ಕೂಡ ಒಂದು ಹೆಮ್ಮೆಯ ವಿಚಾರ. ನಮ್ಮ ಬೆಳಗಾವಿಯ ಸೊಸೆ ಸೋಫಿಯಾ ಅವರು ಅವರ ಮಾವ ಮತ್ತು ಅತ್ತೆ ಈ ಸಂದರ್ಭದಲ್ಲಿ ಸನ್ಮಾನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವ್ರು ಏನ್ ಮಾತನಾಡಿದ್ರು ಈ ಸಂದರ್ಭದಲ್ಲಿ? ಎಸ್ ರಾಮನ್ ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಕೊಣ್ಣೂರು ಗ್ರಾಮದ ಗೌಸ್ ಸಾಬ್ ಬಾಗೇವಾಡಿ ಅವ್ರನ್ನ ಇವತ್ತು ಹುಕ್ಕೇರಿ ಮಠದಲ್ಲಿ ಏನು ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಅವ್ರನ್ನ ಕರೆದು ಸನ್ಮಾನ ಮಾಡುವಂತ ಕೆಲಸ ಮಾಡಿದ್ರು. ಏನು ಅವರ ಸೊಸೆಯಾದಂತ ಸೋಫಿಯಾ ಕುರೇಶಿ ಅವರು ಏನು ಯುದ್ಧದಲ್ಲಿ ಏನು ಸಾಕಷ್ಟು ಮಾಹಿತಿಯನ್ನ ಏನು ಜಗತ್ತಿನಾದ್ಯಂತ ಏನು ಪಸರಿಸುವಂತ ಕೆಲಸವನ್ನ ಮಾಡಿದ್ರು. ಯಾಕಂತಂದ್ರೆ ಮಾಹಿತಿಯನ್ನ ಪ್ರತಿಯೊಂದು ಹಂತದಲ್ಲಿ ಯಾವ ರೀತಿ ಪಾಕಿಸ್ತಾನ ಮೇಲೆ ಏನು ಅವ್ರ ವಿರುದ್ಧ ಹೋರಾಡ್ಲಿಕ್ಕೆ ಯಾವ ರೀತಿ ತಮ್ಮ ಸೇನೆ ಹೆಂಗ್ ಸಜ್ಜಾಗಿದ್ದು ಮಾಹಿತಿಯನ್ನು ಸಂಪೂರ್ಣವಾಗಿ ವಿವರಣೆ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ದೇಶಾದ್ಯಂತ ಅವ್ರನ್ನ ಕೊಂಡಾಡಿತ್ತು. ಹೀಗಾಗಿ ಅವರು ಕೂಡ ನಮ್ಮ ಬೆಳಗಾವಿ ಜಿಲ್ಲೆಯ ಕೊಣ್ಣೂರಿನ ಗ್ರಾಮದ ಸೊಸೆಯಾಗಿ ಹಿನ್ನೆಲೆಯಲ್ಲಿ ಸಾಕಷ್ಟು ಅವರ ಮಾವನಿಗೆ ಈಗ ಒಂದು ರೀತಿಯಲ್ಲಿ ಸನ್ಮಾನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಅವರು ಕೂಡ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ. ಎಲ್ಲಾ ಯುವಕರು ಸೈನ್ಯಕ್ಕೆ ಸೇರಬೇಕು, ದೇಶಕ್ಕಾಗಿ ಹೋರಾಡಬೇಕು. ಯಾವುದೇ ರೀತಿ ಏನಂತಂದ್ರೆ ಯುವಕರು ದೇಶದ ಬಗ್ಗೆ ಸಾಕಷ್ಟು ಗೌರವವನ್ನ ಇಟ್ಕೊಳ್ಬೇಕು. ಮುಂದೆ ಬರುವಂತ ಯಾವುದೇ ಇದ್ರೂ ಕೂಡ ಸೈನ್ಯಕ್ಕೆ ಸೇರಿ ಅನ್ನೋ ಒಂದು ಕಿವಿ ಮಾತನ್ನು ಕೂಡ ಈಗ ಗೌಸ್ ಸಾಬ್ ಅವರು ಹೇಳಿದ್ದಾರೆ ಅಂತ ಹೇಳ್ಬೋದು. ರಾಮ್, ಓಕೆ ಥ್ಯಾಂಕ್ ಯು ರಾಜೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಂದ ಬೆಂಗಳೂರಿಗೆ ಹೋಗಿ ಅವ ವಿದ್ಯಾಭ್ಯಾಸ ಮಾಡಿ ಸ್ಟೇಜ್ ಬಂದ್ರಿ. ಇವ್ರದ್ದೆಲ್ಲರಿಗೂ ನಮ್ಗೆ ದೊಡ್ಡ ಆಶೀರ್ವಾದ ಐತಿ. ನಾವು ಯಾವ ಜಾತಿ ಭೇದ ಯಾವುದೂ ಇಟ್ಟಿಲ್ರಿ. ಮಕ್ಕಳಿಗೆಲ್ಲ ಅದೇ ಟ್ಯೂಷನ್ ಕೊಟ್ಕೊಂಡು
ಅದರಿಂದ ನಮಗೆಲ್ಲ ಇದು ಸಾಧ್ಯ. ಮಂಜುನಾಥ್ ಮುಸ್ಲಿಮ ಆ ದೇವರು ಭಾಳ ಕೆಟ್ಟ ಐತಿ ನೀವು ನೋಡ್ಕೊಂಡು ಇದು ಮಾಡ್ಲಂದ್ರು ಅವಾಗ ಸ್ವಲ್ಪ ಕಸು ಕಡ್ಡಿ ನಾವು ಮಾಡಿದ್ವಿ. ಆ ವರ್ಷದಾಗ ಬನ್ನಿ ಮರಿದ್ರು ನನ್ನ ಗಂಡ ಮಗ ಹೋಗಿ ಅಜ್ಜಾಗಿ ಹೇಳ್ಬಿಟ್ಟು 7 ವರ್ಷ ಜನ ಹಾಕಾಕೈತಿಲ್ಲ.